ಇದೆಲ್ಲದರ ಮಧ್ಯೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳು, ಶಾಸಕರ ಎದುರು ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರವನ್ನ ಕೆಡವುವ ಸಂಚು ನಡೀತಾ ಇದೆ. ಅವರೇ ಹೇಳಿದ್ದಾರೆ, ಅಮಿತ್ ಶಾ ಬಳಿ ದೇವೇಗೌಡರು ಮತ್ತು ಎಚ್ಡಿಕೆ ವಾಗ್ದಾನವನ್ನ ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ ನಾವು ಸರ್ಕಾರವನ್ನ ಕೆಡವುತ್ತೀವಿ, ಶಾಸಕರನ್ನ ಸೆಳೆದು ಅಂತ. ಜೆಡಿಎಸ್ನ ಈ ಪ್ರಯತ್ನಕ್ಕೆ ಕೇಂದ್ರದ ಸಚಿವರು ಮತ್ತು ಬಿಜೆಪಿ ನಾಯಕರು ಕೂಡ ಕೈ ಜೋಡಿಸಿದ್ದಾರಂತೆ. ಶಾಸಕಾಂಗ ಸಭೆಯಲ್ಲಿ ಸ್ಫೋಟಕ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಬಿಚ್ಚಿಟ್ಟಿದ್ದಾರೆ. ಅಂದರೆ ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಂತ ಹೇಳಿದ್ದಾರೆ. ನನಗೆ ಬಂದಿರುವ ಮಾಹಿತಿ ಪ್ರಕಾರ ನಮ್ಮ ಸರ್ಕಾರ ಕೆಡವೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನೀವೆಲ್ಲ ಒಗ್ಗಟ್ಟಲ್ಲಿರಿ, ಆಪರೇಷನ್ ಕಮಲಕ್ಕೆ ಯಾರೂ ಒಳಗಾಗಲ್ಲ ಅಂತ ನಂಗೆ ವಿಶ್ವಾಸ ಇದೆ. ಯಾವ ಶಾಸಕರನ್ನು ಸೆಳೆಯೋಕ್ಕಾಗಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟು, ತಮ್ಮ ಸರ್ಕಾರ ಬೀಳಿಸುವ ಸಂಚನ್ನು ಮಾಡ್ತಾ ಇದ್ದಾರೆ. 6 ತಿಂಗಳಲ್ಲಿ ಶಾಸಕರನ್ನು ಸೆಳೆದು ಸರ್ಕಾರ ಬೀಳಿಸುವ ಕೆಲಸ ಮಾಡ್ತೀನಿ ಅಂತ ಅಮಿತ್ ಶಾ ಅವರ ಬಳಿ ಕುಮಾರಸ್ವಾಮಿ ಅವರು ಹೇಳಿದಾರಂತೆ. ಇದು ಸಿದ್ದರಾಮಯ್ಯನವರು ಹೇಳ್ತಿರೋದು, ನಾವಲ್ಲ. ಅಮಿತ್ ಶಾ ಅವರ ಬಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಚರ್ಚೆ ಮಾಡಬೇಕಾದ್ರೆ ಈ ವಾಗ್ದಾನವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಬಿಜೆಪಿ ಕೇಂದ್ರ ನಾಯಕರ ಜೊತೆ ದೇವೇಗೌಡ ಕುಮಾರಸ್ವಾಮಿನೇ ಮಾತಾಡಿದ್ದಾರೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ. ಆದರೆ ನಮ್ಮ ಶಾಸಕರು, ಅಂದರೆ ಕಾಂಗ್ರೆಸ್ ಶಾಸಕರು 135+1, ನೀವೆಲ್ಲ ಒಗ್ಗಟ್ಟಲ್ಲಿದ್ದೀರಾ. ಅವ್ರು ಏನೇ ಮಾಡಿದ್ರೂ ನಮ್ಮ ಸರ್ಕಾರ ಬೀಳುವ ಭಯ ನಮಗಿಲ್ಲ. JDS ಪ್ರಯತ್ನಕ್ಕೆ ರಾಜ್ಯ BJP ಘಟಕನೂ ಕೈ ಜೋಡಿಸಿದೆ. ಅಲ್ಲ, ಅವರಿಬ್ಬರು ಮೈತ್ರಿ ಅಂದಮೇಲೆ ಪ್ರಯತ್ನ ಶುರುವಾಗಿದ್ದರೆ ಅದು ನಿಜನೇ, ಆದರೆ ಸಹಜವಾಗೇ BJPಯವರು ಕೈ ಜೋಡಿಸ್ತಾರೆ. BJP ಹೆಲ್ಪ್ ಇಲ್ಲದೇ JDS ಅವರು ಏನೂ ಮಾಡೋಕ್ಕಾಗಲ್ಲ. ಕೇಂದ್ರ ಸಚಿವರೊಬ್ಬರು ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ತುಂಬ ಆ್ಯಕ್ಟಿವ್ ಆಗಿದ್ದಾರಂತೆ. ಏನಾದರೂ ಮಾಡಿ ಸರ್ಕಾರ ಬೆಳೆಸಬೇಕು ಅಂತಕ್ಕಂಥ ಪ್ರಯತ್ನ. ಇದನ್ನು ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನೀವೆಲ್ಲ ಹುಷಾರಾಗಿರಿ, ನಿಮಗೂ ಫೋನ್ ಕಾಲ್ ಬರ್ಬೋದು, ನಿಮಗೂ ಆಮಿಷಗಳು ಬರ್ಬೋದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಮುಖ್ಯಮಂತ್ರಿಗಳೇನೋ ಸರ್ಕಾರ ಬೀಳಿಸುವ ಹುನ್ನಾರವನ್ನು ಮಾಡ್ತಾ ಇರೋ ವಿಚಾರವನ್ನು ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು, ಫೈನ್. ಬಟ್ ಇದಕ್ಕೆ ಶಾಸಕರ ರಿಯಾಕ್ಷನ್ ಏನಿತ್ತು ಅಂತ? ಒಂದು ಸ್ಪಷ್ಟ ಅರವಿಂದ್, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರವನ್ನ ಅಸ್ಥಿರಗೊಳಿಸುವ, ಸರ್ಕಾರವನ್ನ ಬೀಳಿಸುವ ವಿಚಾರದಲ್ಲಿ JDS ನಾಯಕರ ಹೆಚ್ಚು ಆಸಕ್ತಿಯಿಂದ ಬಿಜೆಪಿ ಕೇಂದ್ರ ನಾಯಕರು, ವಿಶೇಷವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿಗಳು ತಿಳಿಸಿರುವಂಥದ್ದು. ಜೊತೆಗೆ ಇದಕ್ಕೆ ಕೇಂದ್ರ ಸಚಿವರೊಬ್ಬರು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಕೂಡ ಹೆಚ್ಚು ಸಾಥ್ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಘಟಕವು ಕೂಡ ಇದಕ್ಕೆ ಸಮ್ಮತಿಸಿದೆ. ಸರ್ಕಾರವನ್ನು ಬೀಳಿಸಲಿಕ್ಕೆ ಸಾಧ್ಯ ಆದರೆ ಬೀಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಎನ್ನುವಂಥದ್ದು. ಒಂದು 6 ತಿಂಗಳ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಅಂದ್ರೆ ನಾವು ಅಷ್ಟೊಳಗೆ ಮಾಡ್ತೀವಿ ಅನ್ನೋದನ್ನ JDS ನಾಯಕರುಗಳು ಕೇಂದ್ರ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತ್ರ ಮುಖ್ಯಮಂತ್ರಿಗಳು ತಮ್ಮ ಶಾಸಕರ ಮುಂದೆ ಹೇಳಿರುವಂಥದ್ದು. ಅಂದ್ರೆ ಅಂಥದ್ದೊಂದು ಮಾಹಿತಿ ಇದೆ ಅನ್ನುವಂತಿದ್ರೆ ಹಿಂದಿನ ಲೆಕ್ಕಾಚಾರ ಏನು, ಅಥವಾ ಮುಖ್ಯಮಂತ್ರಿಗಳಿಗೆ ಅಂಥದ್ದೊಂದು ಗುಪ್ತಚರ ಇಲಾಖೆಯ ಮಾಹಿತಿ ಬಂದಿದೆಯೋ ಅಥವಾ ಬೇರೆ ಯಾವ ಮೂಲದಿಂದ ಮಾಹಿತಿ ಬಂದಿದೆಯೋ ಅನ್ನೋದು ಪ್ರಶ್ನೆ ಆಗುತ್ತೆ. ಆದರೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಮೊದಲಿಂದ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಸರ್ಕಾರ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಒಮ್ಮೆ ಮಾಡಿದ್ರು. ತದನಂತರದಲ್ಲಿ ಹಾಗೆ ಸ್ಮೂತ್ ಮೂವಿಂಗ್ ಇತ್ತು. ಈಗ ಮತ್ತೆ ಅದೇ ಆರೋಪವನ್ನ ಮಾಡಿದ್ದಾರೆ ಮತ್ತು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು. ಆದರೆ ಯಾವುದೇ ಶಾಸಕರನ್ನ ಸಂಪರ್ಕಿಸಿದ್ದು ಅಥವಾ ಬೇರೆ ಯಾವುದೇ ಬೆಳವಣಿಗೆಯ ವಿಚಾರ, ಅಧಿಕೃತ ಮಾಹಿತಿಗಳು ಇದು ಕೂಡ ಹೊರಗೆ ಬಂದಿಲ್ಲ. ಅದನ್ನ ಹೊರತಾಗಿಯೂ ಕೂಡ ಹೇಳೋದಾದ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ನಿಟ್ಟಿನಲ್ಲಿ ಮಾತುಕತೆಯನ್ನು ಕೇಂದ್ರ ಬಿಜೆಪಿ ನಾಯಕರ ಜೊತೆಗೆ JDS ನಾಯಕರು ಮಾಡಿದ್ದಾರೆ ಅನ್ನುವಂಥದ್ದು ಶಾಸಕರುಗಳ ಮುಂದೆ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇದು ಮುಂದೆ ಯಾವ ತಿರುವನ್ನು ಪಡೆಯುತ್ತೆ ಅನ್ನುವಂಥ ಕುತೂಹಲ ಕೂಡ ಹುಟ್ಟಾಕಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸುಕೇಶ್, ಒಟ್ಟಾರೆ ಇವಾಗ ಬಟ್ ಇದನ್ನು ಡಿನೈ ಮಾಡಿದ್ದಾರೆ JDS ಮತ್ತು BJP ಅವರು. ಬಟ್ ಹೀಗೆ ರಾಜಕೀಯ ವಾಗ್ಯುದ್ಧಗಳು ನಡೀತಾ ಇರುತ್ತೆ. ನಮ್ಮ ಸರ್ಕಾರ ಬೀಳಿಸೋ ಪ್ರಯತ್ನ ಆಗ್ತಿದೆ ಅಂತ ಇವರು, ಇಲ್ಲ ಅಂತ ಅವರು, ಇವೆಲ್ಲವೂ ಕೂಡ ಸಹಜ ರಾಜಕೀಯದಲ್ಲಿ.